4 egg whites ಹಾಗೆ 160 ಗ್ರಾಮ್ ವಾಟರ್ ಮೆಲನ್. ಇದು ನನ್ನ ಮಾರ್ನಿಂಗ್ ಬ್ರೇಕ್ಫಾಸ್ಟ್. ಇದೀಗ ನ್ಯಾಚುರಲ್ ಲೈಟಲ್ಲಿ ಬಾಡಿ ಕಂಡೀಷನ್ ಹೀಗಿದೆ. ಯಾವುದೇ ಜಿಮ್ ಲೈಟ್ ತಗೊಲ್ಲ, ನ್ಯಾಚುರಲಿ ಹೀಗೆ ಕಾಣುತ್ತೆ ಬಾಡಿ. ಇನ್ನು ಇನ್ಕ್ಲೈನ್ ಡಂಬಲ್ ಪ್ರೆಸ್ಸಿಗೆ ಬಂದರೆ ಲಾಸ್ಟ್ ವೀಕ್ ನಾನು 3 ಸೆಟ್ಸ್ 17.5 kg ಟ್ರೈ ಮಾಡಿದ್ದೆ. ಕಂಪ್ಲೀಟಾಗಿ 12 ರೆಪ್ಸ್ ಕಂಪ್ಲೀಟ್ ಆಗಿದೆ. 4th ಸೆಟ್ಟಲ್ಲಿ 20 kg ಯೂಸ್ ಮಾಡಿದೆ. ಅದರಲ್ಲಿ 10 ರೆಪ್ಸ್ನ ಫೈಲ್ಯೂರ್ ತನಕ ಮಾಡೋಕ್ಕಾಯಿತು. ಹಾಗಾಗಿ ಈ ವೀಕ್ ಈ ಫಿಫ್ತ್ ಡೇಯಲ್ಲಿ ಚೆಸ್ಟ್ ವರ್ಕೌಟ್ ಇನ್ಕ್ಲೈನ್ ಡಂಬಲ್ ಪ್ರೆಸ್ನ ನಾನು 10-10-10 ಅಂತ 4 ರೆಪ್ಸ್ 20 kg ಡಂಬಲ್ನ ಯೂಸ್ ಮಾಡಬೇಕಂತಿದ್ದೇನೆ. ಫೈಲ್ಯೂರ್ ತನಕ ಪಕ್ಕ ಟ್ರೈ ಮಾಡ್ತೇನೆ. ನೆಕ್ಸ್ಟ್ ಒನ್ ಬೆಂಚ್ ಪ್ರೆಸ್, ಅಂದರೆ ಬಾರ್ಬೆಲ್ ಬೆಂಚ್ ಪ್ರೆಸ್. ಲಾಸ್ಟ್ ವೀಕ್ ನಾನು 25 ಅಂದರೆ ಟೋಟಲ್ 50 kgಯಲ್ಲಿ ಬಾರ್ಬೆಲ್ ಬೆಂಚ್ ಪ್ರೆಸ್ ಮಾಡಿದ್ದೆ. ಅಂದರೆ ಮಿಷಿನ್ ಬಾರ್ಬೆಲ್ ಬೆಂಚ್ ಪ್ರೆಸ್, ಖಾಲಿ ಬಾರ್ಬೆಲ್ ಅಲ್ಲ. ಮತ್ತು ಥರ್ಡ್ ಒನ್ನಲ್ಲಿ ಕೇಬಲ್ ಪ್ಲೈಸಲ್ಲಿ ನಾನು 20 kg ಯೂಸ್ ಮಾಡಿದ್ದೆ ಕಾಣುತ್ತೆ. ನೋಟ್ ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ. ನಾನು ನೋಟಲ್ಲಿ ಎಲ್ಲ ಡೀಟೇಲಾಗಿ ಟ್ರ್ಯಾಕ್ ಮಾಡಿದ್ದೇನೆ ಎಷ್ಟು ವೆಯ್ಟ್ನ ನಾನು ಲಿಫ್ಟ್ ಮಾಡಿದ್ದೆ ಅಂತ ಲಾಸ್ಟ್ ವೀಕ್. ಈ ಥರ ನೀವು ಟ್ರ್ಯಾಕ್ ಮಾಡಿ ಇಟ್ಕೊಂಡ್ರೆ ನಿಮಗೆ ನೆನಪಿರುತ್ತೆ ಯಾವ ವರ್ಕೌಟ್ ಎಷ್ಟೆಷ್ಟು kg ನೀವು ಯೂಸ್ ಮಾಡಿದ್ರೆ ನೆಕ್ಸ್ಟ್ ವೀಕ್ ಎಷ್ಟು ಮಾಡಬೇಕಂತ. ಇಲ್ಲಾಂದರೆ ನಿಮಗೆ ನೆನಪು ಹೋಗ್ಬಿಡುತ್ತೆ. ಲ್ಯಾಟರಲ್ ರೈಸಸ್ ಬಂದರೆ ನಾನು 3 ಸೆಟ್ಸ್ 7.5 kg ಮಾಡಿ 4th ಸೆಟ್ನ ನಾನು 10 kgಯಲ್ಲಿ ಲ್ಯಾಟರಲ್ ರೈಸಸ್ನ ಫೈಲ್ಯೂರ್ ತನಕ ಮಾಡಿದ್ದೆ. ಮಿಷಿನ್ ಶೋಲ್ಡರ್ ಪ್ರೆಸ್ಸಿಗೆ ಬಂದರೆ 20 kg ಹಾಕಿದ್ದೆ ಕಾಣುತ್ತೆ ನಾನು ಕಂಪ್ಲೀಟ್ 4 ಸೆಟ್ನ. ಅಂದರೆ ಅದು ಸ್ವಲ್ಪ ವೆಯ್ಟ್ ಇತ್ತು. 4 kg ಅಂದರೆ 4 ಸೆಟ್ಸ್ನು ನಾನು 20 kgಲ್ಲೇ ಮಾಡಿದ್ದೆ ಕಾಣುತ್ತೆ. ಈ ವೀಕ್ 22.5 kg ಆ್ಯಡ್ ಮಾಡ್ತೇನೆ, ಇಲ್ಲಾಂದರೆ 5 kgನ 2 ಸೆಟ್ನು ಆ್ಯಡ್ ಮಾಡಬೇಕಂತಿದ್ದೇನೆ. ನೆಕ್ಸ್ಟು ಟ್ರೈಸೆಪ್ಸ್ ರೋಪ್ ಸ್ಟೋನಿಗೆ ಬಂದರೆ ಇದರಲ್ಲಿ ನಾನು ಹೆಚ್ಚು ವೆಯ್ಟ್ ಹಾಕೋಕ್ಕೆ ಹೋಗಲ್ಲ. ಯಾಕಂದರೆ ನಾನು 25 kg ಅಥವಾ 30 kg, ಹೆಚ್ಚಾಗಿ 25 kgಲ್ಲೇ ಮಾಡ್ತಿದ್ದೇನೆ. ಯಾಕಂದರೆ ಫಾರ್ಮ್ನ ಕರೆಕ್ಟಾಗಿ ಇಟ್ಕೊಳ್ಳೋಕ್ಕೆ. ಸ್ವಲ್ಪ ವೆಯ್ಟ್ ಹೆಚ್ಚಾದರೆ, ಅಂದರೆ ಸ್ವಲ್ಪ ವೆಯ್ಟ್ ಹೆಚ್ಚಾದಾಗ, ಅಂದರೆ ಕಂಟ್ರೋಲ್ ಮಾಡೋಕ್ಕೆ ಆಗಿಲ್ಲ ಅಂದರೆ ವೆಯ್ಟ್ ಇದೆಲ್ಲ ಅದು ನಮ್ಮನ್ನು ಕಂಟ್ರೋಲ್ ಮಾಡುತ್ತೆ. ವೆಯ್ಟ್ ನಮ್ಮನ್ನು ಕಂಟ್ರೋಲ್ ಮಾಡಿದರೆ ಪ್ರೋಗ್ರೆಸ್ ಆಗಲ್ಲ. ವೆಯ್ಟ್ನ ನಾವು ಕಂಟ್ರೋಲ್ ಮಾಡಬೇಕಾಗುತ್ತೆ. ಓವರ್ ಹೆಡ್ ರೋಪ್ ಎಕ್ಸ್ಟೆನ್ಷನ್ಗೆ ಬಂದರೆ ಇದರಲ್ಲಿ ನಾನು ನಾರ್ಮಲಾಗಿ 20 kg ಅದರಿಂದ ಫೈಲ್ಯೂರ್ ತನಕ ಮಾಡಿ, ಅದರಿಂದ 20 kgಯಲ್ಲಿ ಮಾಡೋಕ್ಕಾಗಿಲ್ಲ ಅಂದರೆ 15 kgನ ಸ್ವಲ್ಪ ವೆಯ್ಟ್ ಕಮ್ಮಿ ಮಾಡಿ ಯೂಸ್ ಮಾಡ್ತಿದ್ದೆ. ಹಾಗಾಗಿ ಈ ವೀಕ್ 20 kgಯಲ್ಲೇ 10-10-10 ಅಂತ 3 ಸೆಟ್ಸ್ ಅಥವಾ 4 ಸೆಟ್ಸ್ ಮಾಡಬೇಕಂತಿದ್ದೇನೆ. ಮೇ ಬಿ 3 ಸೆಟ್ಸ್ ಮಾಡ್ತೇನೆ ಟೈಮ್ ಇಲ್ಲ ಅಂದರೆ. ಯಾಕಂದರೆ ಆಲ್ಮೋಸ್ಟ್ 2 ಅವರ್ಸ್ನ, ಅಂದರೆ 1 hour 30 minutesನ ನಾನು ಸ್ಟ್ರೆಂತ್ ಟ್ರೈನಿಂಗ್ಗೆ ಯೂಸ್ ಮಾಡ್ತೇನೆ. 30 minutesನ ಕಾರ್ಡಿಯೋಗೆ ಅಂತ ಇಡ್ತೇನೆ. ಲಾಸ್ಟಿಗೆ 5 minutesನ ನಾನು ಸ್ಟ್ರೆಚಿಂಗ್ ಅಂತ ಯೂಸ್ ಮಾಡ್ತೇನೆ. ನೀವು ಯಾವಾಗಲೂ ವರ್ಕೌಟ್ ಸ್ಟಾರ್ಟ್ ಮಾಡೋ ಮುಂಚೆ 5 to 4 minutes ನೀವು ವಾರ್ಮಪ್ ಮಾಡಲೇಬೇಕು. ನೀವು ವಾರ್ಮಪ್ ಮಾಡಿದಾಗ ನಿಮಗೆ ಬ್ಲಡ್ ಫ್ಲೋ ಹೆಚ್ಚಾಗುತ್ತೆ. ಇದರಿಂದ ನಿಮಗೆ ಇಂಜುರಿ ಆಗುವ ಸಾಧ್ಯತೆ ಇದೆಯಲ್ಲ, ಅದು ಕಡಿಮೆ ಆಗುತ್ತೆ. ನೀವು ಲಾಸ್ಟಿಗೆ ವರ್ಕೌಟ್ ಮಾಡಿದ ಮೇಲೆ ಸ್ಟ್ರೆಚಿಂಗ್ ಮಾಡೋದ್ರಿಂದ ನಿಮಗೆ ಮಸಲ್ ಪೇಯ್ನ್ ಬರೋದು ಸ್ವಲ್ಪ ಕಮ್ಮಿ ಆಗುತ್ತೆ ಅಂತ ಹೇಳ್ಬೋದು. ಕಾರ್ಡಿಯೋ ಅಂತೂ ನಾನು ಡೈಲಿ 25 to 30 minutes ಮಾಡ್ತೇನೆ. ಯಾಕೆಂದರೆ ನನ್ನ ಮನೆಯಿಂದ ಜಿಮ್ಮಿಗೆ ಆಲ್ಮೋಸ್ಟ್ 1/2 kilometer ಇದೆ, ನಡ್ಕೊಂಡೇ ಹೋಗ್ತೇನೆ. ಹಾಗೆ ಬರೋಕ್ಕೂ 1/2 kilometer ಇದೆ. ಆಲ್ಮೋಸ್ಟ್ 6 to 7 minutes ತಗೊಳ್ತೀನಿ ನಡ್ಕೊಂಡು ಹೋಗೋಕ್ಕೆ. ಆಲ್ಮೋಸ್ಟ್ 1000 ಸ್ಟೆಪ್ ಕಂಪ್ಲೀಟ್ ಆಗುತ್ತೆ, ಅಲ್ಲೇ 2000 ಸ್ಟೆಪ್ ಆಗುತ್ತೆ. ಹಾಗಾಗಿ ಟ್ರೆಡ್ಮಿಲಲ್ಲಿ ನಾನು 25 minutesನ ಯೂಸ್ ಮಾಡ್ತೇನೆ. ಇನ್ಕ್ಲೈನಲ್ಲಿ 18, ಹಾಗೆ ಸ್ಪೀಡ್ 4ಅಲ್ಲಿಟ್ಟು. ಅಂದರೆ ನಿಮ್ಮದು ಹಾರ್ಟ್ ರೇಟ್ 150ಯಲ್ಲಿದ್ದಾಗ ಅಷ್ಟೇ ಫ್ಯಾಟ್ ಬರ್ನ್ ಆಗುತ್ತೆ. ಅದ್ರ ಜೊತೆ ನೀವು ಡಯಟ್ ಕೂಡ ಫಾಲೋ ಮಾಡಬೇಕು. ನೀವು ಡಯಟ್ ಕರೆಕ್ಟ್ ಇದ್ದರೆ ನಿಮ್ಮದು ಇಂಪ್ರೂವ್ಮೆಂಟ್ ಕಾಣ್ತಾ ಹೋಗುತ್ತೆ. ನಾನು ಆಲ್ಮೋಸ್ಟ್ 3 yearsಯಿಂದ ಜಿಮ್ ಮಾಡ್ತಿದ್ದೆ. ಅಂದರೆ 3 months ಜಿಮ್ ಹೋಗ್ತಿದ್ದೆ, ಬಿಡ್ತಿದ್ದೆ, 3 months ಜಿಮ್ ಹೋಗ್ತಿದ್ದೆ, ಬಿಡ್ತಿದ್ದೆ. ಡಯಟ್ ಅಂತೂ ಫಾಲೋನೇ ಮಾಡ್ತಿರಲಿಲ್ಲ. ಅಂತೂ ಏನು ಪ್ರೋಗ್ರೆಸ್ಸು ಇರಲಿಲ್ಲ ಬಾಡಿಯಲ್ಲಿ. ಅಂದರೆ
ಲಾಸ್ಟ್ 6 ಮಂತಿಂದ ಡಯಟ್ ಫಾಲೋ ಮಾಡ್ತಿದ್ದೇನೆ. ಹಾಗೆ ವರ್ಕೌಟ್ನ ರೆಗ್ಯುಲರ್ ಆಗಿ ವರ್ಕೌಟ್ ಮಾಡ್ತಿದ್ದೇನೆ. ಆ್ಯಪ್ಸ್ ವಿಸಿಬಲ್ ಆಗ್ತಿದೆ. ಇನ್ನೂ ಸ್ವಲ್ಪ ಕಟ್ ಮಾಡಬೇಕು. ಆಲ್ಮೋಸ್ಟ್ ಇನ್ನೂ 2 ವೀಕ್ ಅಥವಾ 1 ವೀಕ್ ಕಟ್ ಮಾಡ್ತೇನೆ. ಇದನ್ನು ನೋಡ್ಕೊಂಡು ಈಗ ಕರೆಕ್ಟಾಗಿ ನನ್ನ ವೆಯ್ಟ್ 73 kg ಇದೆ. ಅದನ್ನು ನೋಡ್ಕೊಂಡು ನಾನು ಇದು ಮಾಡ್ತೇನೆ. 73 kgಯಿಂದ 70 kgಗೆ ಬಂದಾಗ 70 kg ಬಂದಾಗ ನಾನು ಬಲ್ಕ್ ಪಕ್ಕ ಸ್ಟಾರ್ಟ್ ಮಾಡ್ತೇನೆ. ಸ್ಲೋ ಆಗಿ ಲೀನ್ ಬಲ್ಕಿಂಗ್ ಸ್ಟಾರ್ಟ್ ಮಾಡ್ತೇನೆ. ಇದು ನನ್ನ ಕರೆಂಟ್ ಸ್ಟೇಟ್. ಈಗ ಟೈಮ್ ಈಗ 1 o'clock ಆಗ್ತಾ ಬಂತು. ಜಿಮ್ ಹೋಗೋಕ್ಕೆ ರೆಡಿ ಆಗಬೇಕು. ಹಾಗೆ ನಾನು ಅಡುಗೆನ ರೆಡಿ ಮಾಡಿದ್ದೇನೆ ಡಿನ್ನರ್ಗೆ ಅಂತ, ಹಾಗೆ ಲಂಚಿಗೆ ಅಂತ. ಅಂದರೆ ಆಫೀಸಿಗೆ ನಾನು ಬಾಕ್ಸಲ್ಲಿ ತೊಗೊಂಡು ಹೋಗ್ತೇನೆ. ಈಗ ನಾರ್ಮಲಾಗಿ ಈಗ ಮಧ್ಯಾಹ್ನಕ್ಕೆ ರೆಡಿ ಆಗ್ತಿದೆ. Empty hearts and neon lights, they're playing with my mind. Gotta get out of here tonight. Oh, I wanna run off and fly. And I'll tell myself it's fine to be alone, just to find somewhere that finally feels like home. Oh, oh, oh. I hate all this overthinking. Oh, 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 oh. The more I swim, the more I'm sinking. Take me to a world of silver. No more heartbreaks, tears, painkillers. Take me somewhere unfamiliar. Bring me back to where we started out. Get me out of now, to where we started out. Get me out of now, to where we started out. La 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 la, oh, oh. Get me out of broken hearts and starting fights, turning truth to lies. Gotta get up, stop wasting time. Yeah, I wanna run off and fly. And I'll tell myself it's fine to be alone, just to find somewhere that finally feels like home. Oh, oh, oh. I hate all this overthinking. Oh, 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 oh. The more I swim, the more I'm sinking. Take me to a world of silver. No more heartbreak.
ಟೈಮ್ ಅಷ್ಟೊಂದು ಇರಲಿಲ್ಲ. ಹಾಗಾಗಿ ಇದು ವರ್ಕೌಟ್ ಆದಮೇಲೆ ಅಂದರೆ ಪಂಪ್ ಬಾಡಿ ಕಂಪ್ಲೀಟ್ ಪಂಪ್ ಆದಮೇಲೆ ಹೇಗಿದೆ ನಮ್ಮ ಬಾಡಿ ಕರೆಂಟಾಗಿ ಕರೆಂಟ್ ಸಿಕ್ಕಿರೋದು. ಇವತ್ತು ಡೇಟ್ 5/12 ಮಂಡೇ ಟ್ಯೂಸ್ಡೇ. ಬಾಡಿ ಫ್ಯಾಟ್ ಕಮ್ಮಿ ಆಗ್ತಾ ಬಂದಿದೆ, ಆ್ಯಪ್ಸ್ ವಿಸಿಬಲ್ ಆಗ್ತಿದೆ. ಇದು ಲಂಚ್ ಮೀಲ್. ಇದರಲ್ಲಿ 180 ಗ್ರಾಮ್ ಕುಕುಂಬರ್, 220 ಗ್ರಾಮ್ ಚಿಕನ್ ಬ್ರೆಸ್ಟ್, ಹಾಗೆ 50 ಗ್ರಾಮ್ ಫಿಶ್ ಫ್ರೈ, ಹಾಗೆ ಸ್ವಲ್ಪ ಆಯಿಲ್ ಹಾಕಿ ಮಾಡಿದ ಫಿಶ್ ಫ್ರೈ, ಹಾಗೆ 55 ಗ್ರಾಮ್ ಸ್ವೀಟ್ ಪೊಟ್ಯಾಟೊ,